ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ನಿನ್ನೆ ಈ ಒಂದು ಭಾರತ ಚಿತ್ರರಂಗದ ಅತ್ಯುನ್ನತವಾದ ಗಾಯಕಿ 6 ದಶಕಗಳ ಕಾಲ ಬಿಟ್ಟು ಬಿಡದೆ ಹಾಡುಗಳನ್ನು ಹಾಡಿ 48,000ಗಳನ್ನು ಹಾಡಿ ಒಂದು ಸಣ್ಣ 9 ವಯಸ್ಸಿಂದ ಹುಡುಗಿಯಿಂದ ಹಿಡ್ಕೊಂಡು 90 ವರ್ಷದ ಮುದುಕಿಯವರೆಗೂ ತಮ್ಮ ಧ್ವನಿಯ ಮೂಲಕ ಹಾಡುಗಳನ್ನೇ ಹಾಡಿ ಇಡೀ ಭಾರತ ಚಿತ್ರರಂಗದಲ್ಲೇ ಹೆಸರು ಮಾಡಿರುವಂಥ ಒಂದು ಗಾಯಕಿ ಎಸ್ ಜಾನಕಿ ಅಮ್ಮನವರು ನಿನ್ನೆ ನಿಧನರಾಗಿರುವಂಥ ಒಂದು ಸುದ್ದಿ ಬೇಸರಿನ ಸಂಗತಿ. ಇವತ್ತು ಅವರ ಒಂದು ಅಂತ್ಯಕ್ರಿಯೆ, ಇವತ್ತು ಅವರ ಒಂದು ಬದುಕಿನ ಕತೆ ಹೇಗಿತ್ತು, ಅವರ ಒಂದು ಬದುಕಿನಲ್ಲಿ ಏನೇನು ಏರುಪೇರುಗಳಾಗಿದ್ದು, ಆಮೇಲೆ ಅವರ ಹುಟ್ಟು ಜನನ, ಆಮೇಲೆ ಈ ಒಂದು ಹಾಡುಗಳನ್ನು ಯಾವ ರೀತಿ ಈ ಚಿತ್ರರಂಗಕ್ಕೆ ಬಂದು ಹಾಡಕ್ಕೆ ಶುರು ಮಾಡಿದರು ಅನ್ನೋದನ್ನು ಎಲ್ಲವನ್ನು ಸವಿವರವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದರೂ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಈ ಒಂದು ಭಾರತ ಚಿತ್ರರಂಗದಲ್ಲಿ ಒಂದು ಅದ್ಭುತವಾದ ಗಾಯಕಿ ಅಂತಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಒಂದು ಭಾಷೆ ಒಳಗೆ ಹಾಡನ್ನು ಹಾಡಿಲ್ಲ, 17 ಭಾಷೆಗಳಲ್ಲಿ ಅವರು ಹಾಡುಗಳನ್ನು ಹಾಡಿ 48,000ಗಳನ್ನು ಹಾಡುಗಳನ್ನು ಹಾಡಿದ್ದಾರೆ. ಮತ್ತು ಭಾಷೆ ಬರಲ್ಲ ಅಂತ ಅಂದ್ಕೊಂಡು ಅವರು ಸುಮ್ಮನಾಗಿಲ್ಲ, ಭಾಷೆಗಳನ್ನು ಸ್ವಲ್ಪ ಕಲಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಆವಾಗ ಈ ಒಂದು ಅವರ ಒಂದು ಮೂಲತಃ ಭಾಷೆ ಏನು ಆಂಧ್ರದವರಾಗಿದ್ದರೂ ಕೂಡ ಅವರಿಗೆ ಕನ್ನಡದ ಮೇಲೆ ಬಹಳ ಪ್ರೀತಿ. ಇವತ್ತು ಅವರು ನಿಧನರಾಗಿದ್ದು ಕೂಡ ಈ ಒಂದು ಕರ್ನಾಟಕದಲ್ಲೇ. ಅವರು ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದು ಕೂಡ ಕನ್ನಡದಲ್ಲೇ. ಯಾಕಂದ್ರೆ ಅಷ್ಟೊಂದು ಹಾಡುಗಳನ್ನು ಹಾಡಿ ಇವತ್ತು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಗುರುತನ್ನು ಮಾಡಿಕೊಂಡಿರುವಂಥವ್ರು ನಮ್ಮ ಎಸ್ ಜಾನಕಿ ಅಮ್ಮನವರು. ಇವರ ಒಂದು ಬದುಕಿನ ಕಥೆಯನ್ನು ನಾವೆಲ್ಲರೂ ನೋಡ್ತಾ ಹೋಗೋಣ. ಅವರು ಒಂದು ಹುಟ್ಟಿದ್ದು ಏನು ಜನನ ಏಪ್ರಿಲ್ 23, 1938ರಂದು ಆಂಧ್ರದ ಗುಂಟೂರಿನ ರೆಪ್ಪೆಲ್ಲೆ ಅನ್ನುವಂಥ ಒಂದು ಭಾಗದಲ್ಲಿ ಅವರು ಜನಿಸಿರುವಂಥದ್ದು. ಅವರೇನು ದೊಡ್ಡ ಕುಟುಂಬದವರು ಅಂತಲ್ಲ, ಹಿಂಗೆ ಅವ್ರ ಕುಟುಂಬದಲ್ಲೂ ಸ್ವಂತ ಅಣ್ಣ ತಮ್ಮಂದರು ಎಲ್ಲರೂ ಹಾಡುಗಳನ್ನ ಹಾಡ್ತಿದ್ರಂತ. ಅದನ್ನು ಅವರು ಕೂಡ ಕೇಳ್ತಾ 3.5 ವರ್ಷದಿಂದಲೂ ಕೂಡ ಅವರಿಗೆ ಹಾಡುಗಳನ್ನು ಹಾಡಬೇಕು ಅನ್ನುವಂಥದ್ದು, ಹಾಡುಗಳನ್ನು ಕಳಿಸ್ತಾ ಸ್ವಲ್ಪ ಹೋಗ್ತಾ ಇದ್ರಂತ. ಅವರೆಲ್ಲ ಅಣ್ಣ ತಮ್ಮರನ್ನ ನೋಡಿ ಅವರು ಕೂಡ ಆ ಒಂದು ಸಂಗೀತದ ಮೇಲೆ ಆಸಕ್ತಿಗಳನ್ನು ಬೆಳೆಸುವಂಥ. ಹಾಗೆ ಬರ್ತಾ ಆದಂತೆ ಕರ್ನಾಟಕ ಸಂಗೀತವನ್ನು ಕಲಿಯೋದಕ್ಕೆ ಕೂಡ ಅವರು ಹೋದ್ರಂತ. ಆಮೇಲೆ ಕರ್ನಾಟಕ ಸಂಗೀತವನ್ನು ಕೂಡ ಕಲಿಯೋದಕ್ಕೆ ಹೋದಂತೆ ಅವರಿಗೂ ಕೂಡ ಸಂಗೀತದ ಬಗ್ಗೆ ಆಸಕ್ತಿ ಜಾಸ್ತಿಯಾಗಿ ಹೀಗೆ 19ನೇ ವಯಸ್ಸಿಗೆ ಅವರು ಈ ಒಂದು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಏನಪ್ಪ ಅಂತಂದ್ರೆ ಈ ಒಂದು 19ನೇ ವಯಸ್ಸಿನಲ್ಲಿ 1957ರಲ್ಲಿ ತಮಿಳುನಾಡಿನ ಒಂದು ಜೋಗುಳ ಪದವನ್ನು ಹಾಡುವುದರ ಮೂಲಕ ಅವರು ಈ ಒಂದು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಮುಂದೆ ಅವರಿಗೆ ಆ ಒಂದು ಹಾಡಿನಲ್ಲಿ ಒಂದು ಧ್ವನಿ ಅದ್ಭುತವಾಗಿ ಕಂಡಂದರೆ ಜನರ ಒಂದು ಚಿತ್ರರಂಗದಲ್ಲಿ ಅವರಿಗೂ ಕೂಡ ಹೆಚ್ಚು ಹಾಡುವನ್ನು ಹಾಡಲಿಕ್ಕೆ ಅವಕಾಶ ಕೊಡ್ತಾರಂತೆ. ಹಿಂಗೆ ಹಾಡ್ತಾ ಹೋದಂತೆ ಭಾಳ ದೊಡ್ಡ ಹೆಸರು ಮಾಡ್ತಾ ಹೋಗ್ತಾರೆ ಒಂದು ಚಿತ್ರರಂಗದಲ್ಲಿ. ಅದು ಅಲ್ಲದೆ ಅವರು ತಮಿಳುನಾಡಿನ ಅಷ್ಟೇ ಅಲ್ಲದೆ ತೆಲುಗುನಲ್ಲಿ ಬಹಳ ಹಾಡುಗಳನ್ನ ಹಾಡಿದರು. ಅದು ಆದಮೇಲೆ ಚಿತ್ರರಂಗದಲ್ಲಿ ಕೂಡ ಇದು ಕನ್ನಡ ಚಿತ್ರರಂಗಕ್ಕೂ ಬಂದು ಕನ್ನಡ ಚಿತ್ರರಂಗದಲ್ಲಿ ಕೂಡ ಹಲವಾರು ಗೀತೆಗಳನ್ನು ಹಾಡ್ತಿದ್ದಾರೆ. ಒಂದಲ್ಲ ಎರಡಲ್ಲ 48,000 ಹಾಡುಗಳನ್ನ ಹಾಡಿ ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡಿರುವಂಥವ್ರು. ಅಷ್ಟು ಹಾಡುಗಳನ್ನ ಹಾಡಿ ಇವತ್ತು ಜನರ ಮನಸ್ಸಲ್ಲಿ ಕುಳಿತಿರುವಂಥವ್ರು. ಅವರು ಈ ಹಿಂದೆ ಕೆಲವೊಂದಿಷ್ಟು ಅವರಿಗೆ ಪದ್ಮಭೂಷಣ ಪ್ರಶಸ್ತಿಗಳು ದೊರಕಿತ್ತು, ಆದರೆ ಅವರು ಅದನ್ನು ತಿರಸ್ಕರಿಸಿದ್ರು. ಯಾಕೆ ತಿರಸ್ಕರಿಸಿದ್ರಪ್ಪ ಅಂತಂದರೆ ಈ ಏನು ದಕ್ಷಿಣ ಭಾರತದ ಜನರನ್ನು ನೀವು ಭಾಳ ತಡವಾಗಿ ಗುರುತಿಸ್ತಾ ಇದ್ದೀರಿ, ಅದಕ್ಕೋಸ್ಕರ ಈ ಒಂದು ಪ್ರಶಸ್ತಿಯನ್ನು ನಾನು ತಿರಸ್ಕರಿಸ್ತೀನಿ ಅಂತೇಳಿ ಅವರು ಆ ಒಂದು ಎಲ್ಲ ಜನರ ಪರವಾಗಿ ಏನು ಚಿತ್ರರಂಗದ ಪರವಾಗಿ ಆಗಿರ್ಬೋದು, ಈ ದಕ್ಷಿಣ ಭಾರತದ ಜನರ ಪರವಾಗಿ ಆಗಿದ್ದು ಅವತ್ತಿಂದ ಅವರು ಧ್ವನಿ ಎತ್ತಿ ಅವರಿಗೆ ದೊರೆತಂಥ ಪದ್ಮಭೂಷಣ ಪ್ರಶಸ್ತಿಯನ್ನು ತಿರಸ್ಕಾರ ಮಾಡ್ತಾರೆ. ಯಾಕಂತಂದ್ರೆ ನಾನು ಇದರಲ್ಲಿ ಸತತ 5ರಿಂದ 6 ದಶಕಗಳ ಕಾಲ ಈ ಒಂದು ಚಿತ್ರರಂಗದಲ್ಲಿ ಇದ್ದೀನಿ, ಆದರೆ ನನ್ನನ್ನು ತಡವಾಗಿ ನೀವು ಗುರುತಿಸಿದ್ದೀರಿ, ಅದಕ್ಕೋಸ್ಕರ ನನಗೆ ಬೇಸರ ಇದೆ. ಅದಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು
ತಿರಸ್ಕರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ನನ್ನ ಈ ಒಂದು ದಕ್ಷಿಣ ಭಾರತದ ಜನರನ್ನು ತಡವಾಗಿ ಗುರುತಿಸಬೇಡ್ರಿ, ಬೇಗ ಗುರುತಿಸಿ ಅವರಿಗೂ ಕೂಡ ಇಂಥ ಒಂದು ಪ್ರಶಸ್ತಿಗಳನ್ನ ಕೊಡ್ರಿ, ಆದರೆ ನಾನು ಇದನ್ನು ಸ್ವೀಕರಿಸಲ್ಲ ಅನ್ನುವಂಥದ್ದು ಮಾತನ್ನು ಹೇಳಿ ಅವರು ಆ ಒಂದು ಪ್ರಶಸ್ತಿಯನ್ನು ತಿರಸ್ಕಾರ ಮಾಡ್ತಾರಂತೆ. ಅದಾದಮೇಲೆ ಅವರು ಹಾಡುಗಳಲ್ಲಿ ಬಹಳ ವಿಜೃಂಭಣೆಯಿಂದ ಇರ್ತಿದ್ದು. ಈಗ 9ನೇ ವಯಸ್ಸಿಂದ ಹಿಡ್ಕೊಂಡು 90 ವರ್ಷದ ಮುದುಕಿಯವರೆಗೂ ಕೂಡ ಅವರು ಒಂದು ಧ್ವನಿಯಲ್ಲಿ ಬದಲಾವಣೆ ಮಾಡಿ ಆಡ್ತಿದ್ರಂತ. ಏನು ಅಂದರೆ ಬೇಸ್ ವಯಸ್ಸು ಕೂಡ ಗಂಡಸರು ವಯಸ್ಸು ಕೂಡ ಗಂಡು ಮಕ್ಕಳ ವಯಸ್ಸು ಕೂಡ ಅವ್ರು ಹಾಡ್ತಿದ್ರಂತ. 9ನೇ ವಯಸ್ಸಿಂತಂದ್ರೆ ಸಣ್ಣ ಹುಡುಗಿಯಿಂದ ಹಿಡ್ಕೊಂಡು 90 ವಯಸ್ಸಿದ ಮುದುಕಿನವರೆಗೂ ಹಾಡ್ತಿದ್ರಂದ್ರೆ ವಿಚಾರ ಮಾಡ್ರಿ ಅವರ ಒಂದು ಧ್ವನಿ ಯಾವ ರೀತಿ ಇತ್ತು ಅಂತೇಳಿ. ಅಷ್ಟು ಅಂಥ ಒಂದು ಧ್ವನಿಯ ಮೂಲಕ ಒಂದು ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿ ದೊಡ್ಡ ಹೆಸರು ಮಾಡಿ ಇವತ್ತು ನಮ್ಮನ್ನೆಲ್ಲ ಆಗಲಿರುವಂಥದ್ದು. ಅವರು ಈ ಒಂದು ಘಟನೆ ಇವತ್ತು ಅವರು ಅಂದರೆ ನಿನ್ನೆ ಹೇಗೆ ಅವರು ಒಂದು ನಿಧನರಾದರು ಅನ್ನೋದನ್ನು ನೋಡ್ತಾ ಹೋದರೆ ಏನು ನಿನ್ನೆ 11ನೇ ತಾರೀಕು ಮಧ್ಯಾಹ್ನ 2:00 ಅವ್ರಿಗೇನೋ ಸ್ವಲ್ಪ ಕಾಲಿನಲ್ಲಿ ಏನೋ ಗಾಯ ಆಗಿತ್ತಂತ. ಆ ಒಂದು ಸ್ಥಿತಿ ಭಾಳ ಗಂಭೀರ ಆಗಿರೋದ್ರಿಂದ ಆ ಒಂದು ಗಾಯ ಭಾಳ ಇನ್ಫೆಕ್ಷನ್ ಆಗಿರ್ತಂತ. ಅದಾದಮೇಲೆ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ. ಅದಾದಮೇಲೆ ಅವರು ಕಂಡೀಷನ್ ಭಾಳ ಇದಾಗೈತಿ, ಒಂದು 10ರಿಂದ 20% ಅಷ್ಟೇ ನಾವು ನಿಮಗೆ ಗ್ಯಾರಂಟಿ ಕೊಡ್ಬೋದು ಅನ್ನೋಂಥ ಮಾತನ್ನು ಹೇಳ್ತಾರಂತೆ. ಅದಾದಮೇಲೆ ಅವರು ಸಂಜೆ 7:00 ನಿಧನರಾಗ್ತಾರೆ. ಆ ಒಂದು ಘಟನೆ ಕೇಳಿ ನಮಗೂ ನಿಜಕ್ಕೂ ಒಂದು ಬೇಸರ ಆಯಿತು. ಒಂದು ಅದ್ಭುತವಾದಂಥ ಗಾಯಕಿ ಮತ್ತು ಈ ಒಂದು ಅವರು ಈಗ ಆಲ್ರೆಡಿ ಹಾಡೋದನ್ನು ಬಿಟ್ಟು ಅಂದರೆ ಅವರು 2016ರಲ್ಲಿ ಒಂದು ಏನು ತೆಲುಗಿನ ಒಂದು ಸಾಂಗ್ ಹಾಡಿ ಅಂದರೆ ಜೋಗಳ ಪದಗಳನ್ನು ಹಾಡಿ ಅವರು ಇವತ್ತೇ ನಾನು ಒಂದು ಈ ಒಂದು ಚಿತ್ರರಂಗದಕ್ಕೆ ನಾನು ಅಂತಿಮ ವಿದಾಯ ಹೇಳ್ತೀನಿ, ನಾನು ಇವತ್ತಿದ್ರೆ ಯಾವುದೋ ಹಾಡುಗಳನ್ನು ಹಾಡಲ್ಲ ಅಂತ ಅಂದ್ಕೊಂಡು ಅವರು 2016ರಲ್ಲಿ ಅವ್ರು ಹಾಡುಗಳನ್ನು ಹಾಡಿ ಅಲ್ಲಿಗೆ ಅಂತಿಮ ವಿದಾಯವನ್ನು ಹೇಳ್ತಾರೆ. ಯಾಕಂದ್ರೆ ಹಾಡುಗಳು ಈಗ ಅನಿಸ್ಬೋದು ಪ್ರತಿಯೊಬ್ಬರು ಯಾರೇ ಆಗಲಿ ನಾನು ಅದನ್ನೇ ಅಂತಂದ್ರೆ ನಾನು ಇರೋವರೆಗೂ ಆಡಬೇಕು, ನಾನು ಇರೋವರೆಗೂ ಕುಣಿಬೇಕು, ನಾನು ಇರೋವರೆಗೂ ನಟನೆ ಮಾಡಬೇಕು ಅನ್ನುವಂಥದ್ದು ಮಾತನ್ನು ಹೇಳ್ತಾ ಹೋಗ್ತಾರೆ. ಆದ್ರೆ ಅವರು ಕೂಡ ನನಗೆ ಏನು ನನ್ನಲ್ಲಿ ಎಷ್ಟು ಎಲಿಜಿಬಲ್ ಐತಿ ನಾನು ಅಷ್ಟನ್ನು ಹಾಡಿ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಅಂತ ಮಾತನ್ನು ಹೇಳ್ತಾರೆ. ಅವತ್ತು 2016ರಲ್ಲಿ ನಾನು ಜೋಗುಳ ಪದವನ್ನೇ 19ನೇ ವಯಸ್ಸಿನಲ್ಲಿ ಹಾಡಿದ್ದೀನಿ. ಇವತ್ತಿಗೂ ಕೂಡ ನಾನು ಜೋಗುಳ ಪದವನ್ನೇ ಹಾಡಿ ನನ್ನ ಒಂದು ಹಾಡಿಗೆ ಮತ್ತು ಈ ಒಂದು ಚಿತ್ರರಂಗಕ್ಕೆ ನಾನು ಅಂತಿಮ ವಿದಾಯವನ್ನು ಹೇಳ್ತೀನಿ ಅಂತೇಳಿ ಅವತ್ತೇ ಅವರು ಒಂದು ಚಿತ್ರರಂಗದಿಂದ ದೂರ ಉಳ್ಕೊಂಡ್ಬಿಟ್ರು. ಇದಾದಮೇಲೆ ಅವರಿಗೆಲ್ಲ ನೀವು ನೋಡಿರ್ಬೋದು ಅವ್ರದ್ದು 1957ರಲ್ಲಿ ಮದುವೆ ಆಗ್ತೈತಿ. ಅದಾದಮೇಲೆ ಒಂದು 1900 ಚಿಲ್ಲರದೊಳಗೆ ಅವ್ರ ಗಂಡ ತೀರೋಗ್ಬಿಡ್ತಾನೆ. ಆ ಗಂಡ ತೀರೋದ್ಮೇಲೆ ಅವ್ರಿಗೊಂದು ಸ್ವಲ್ಪ ಮನಸ್ಸು ಭಾಳ ಬೇಜಾರಾಗ್ತೈತಿ, ನೋವು ಆಗ್ತೈತಿ. ಅದಾದಮೇಲೂ ಕೂಡ ಮತ್ತೊಮ್ಮೆ ಮನಸ್ಸು ನೋವು ಮಾಡ್ಕೋತಾರ. ಅದು ತಮ್ಮ ಮಗನನ್ನು ಕಳ್ಕೊಂಡ ಮೇಲೆ ಮತ್ತು ಗಂಡನೂ ಕಳ್ಕೊಂಡೆ ಮಗನನ್ನು ಕಳ್ಕೊಂಡೆ ಅನ್ನುವಂಥ ಒಂದು ನೋವು ಭಾಳ ಅವರಲ್ಲಿ ಒಳಗಾಗಿ ಹೋಗ್ಬಿಡ್ತಾರೆ, ಖಿನ್ನತೆಗಳಿಗೆ ಹೋಗ್ಬಿಡ್ತಾರೆ. ಅದಾದಮೇಲೆ ಮಾನಸಿಕ ಒತ್ತಡ ಸ್ವಲ್ಪ ಇದಾಗೋಗ್ಬಿಡ್ತಾರೆ. ಅದಾದಮೇಲೆ ಯಾವುದೇ ರೀತಿಯಾದಂಥದ್ದು ಸ್ವಲ್ಪ ಹೊರಗಡೆ ಎಲ್ಲಿಯೂ ಕಾಣಿಸ್ಕೊಳ್ತಾ ಇದ್ದಿಲ್ಲ ಅವರು. ಈ 2000 ಅದೇನ ಒಂದು ದೂರ ಆದಮೇಲೆ ಅವರು ಚಿತ್ರರಂಗದಿಂದ ದೂರ ಆದಮೇಲೆ ಅವರೆಲ್ಲಿ ಕಾಣಿಸ್ಕೊಳ್ಳೋಕೆ ಪ್ರಯತ್ನ ಮಾಡಲಿಲ್ಲ. ಮತ್ತು ಅವರಿಗೆ ಅದು ಬರ್ತಾ ಬರ್ತಾ ಎಲ್ಲವನ್ನು ಬೇಡ ಅನ್ನುವಂಥ ರೀತಿ ಒಳಗೆ ದೂರ ಆಗ್ತಾ ಹೋದ್ರು ಅಂತ. ಅದಾದಮೇಲೆ ನಿನ್ನೆ ಏನು ಜುಲೈ 11, 2026ರಂದು ನಿಧನರಾಗಿರುವಂಥ ಸುದ್ದಿ ಇವತ್ತು ಅಂತ್ಯಕ್ರಿಯೆ ಆಗ್ತೈತಿ. ಆ ಒಂದು ಇಷ್ಟೊಂದು ಹಾಡುಗಳನ್ನು ಹಾಡಿ ಇಷ್ಟೊಂದು ಜನರ ಮನಸ್ಸಲ್ಲಿ ನೆಲೆ ಉರಿಸಿರುವಂಥ ಆ ಮಹಾನ್ ತಾಯಿಗೆ ಒಂದು ಹೃತ್ಪೂರ್ವಕವಾದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.